ಮುಖ್ಯಮಂತ್ರಿಗಳು ಈ ತೀರ್ಪು ಹೊರಬಂದ ನಂತರದಲ್ಲಿ ತಮ್ಮ ಮೊದಲ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕಾನೂನಿನ ತನಿಖೆಗೆ ನಾನು ಹಿಂಜರಿಯಲ್ಲ, ಕಾನೂನು ಅಡಿಯಲ್ಲಿ ಅಂತಹ ತನಿಖೆಗಳಿಗೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀನಿ. ಸದ್ಯ ರಾಜ್ಯ ಹೈಕೋರ್ಟ್ ಆದೇಶ ಏನಿದೆ ಆದೇಶದ ಪ್ರತಿ ಬಂದ ನಂತರದಲ್ಲಿ ಸಂಪೂರ್ಣ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ಇದಾಗಿದೆ. ನ್ಯಾಯಾಂಗ ಹೋರಾಟ ಮುಂದುವರಿಸುವುದಾಗಿ ಈ ಮೂಲಕ ಸಿಎಂ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ಈ ಒಂದು ಜಜ್ಮೆಂಟ್ ನಲ್ಲಿ 17A ಬಗ್ಗೆ ಹೇಳಿದ್ದಾರೆ, ಆದರೆ 218 BNSS ಮತ್ತು 19 PC ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಜೊತೆಗೆ ಇಡೀ ಈ ಆದೇಶದ ಕುರಿತಾಗಿ ಅವರ ರಿಯಾಕ್ಷನ್ ಏನಾಗಿದೆ? ದಿವ್ಯಾ, ಈಗಷ್ಟೇ ಮುಖ್ಯಮಂತ್ರಿ ಅವರ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ರಿಲೀಸ್ ಮಾಡಲಾಗಿದೆ. ಹೈಕೋರ್ಟ್ ನ ತೀರ್ಪು ಏನ್ ಬಂದಿದೆ ಈ ವಿಚಾರವಾಗಿ ಸಿಎಂ ಅವರ ಮೊದಲ ಪ್ರತಿಕ್ರಿಯೆ ಇದೆ ಹೇಳ್ಬೋದು. ಆ ಸಿಎಂ ಅವರು ಪ್ರಮುಖವಾಗಿ ರಾಜಕೀಯ ವಿಚಾರಗಳನ್ನು ಕೂಡ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದು ಬಿಜೆಪಿ ಮತ್ತೆ ಜೆಡಿಎಸ್ ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಅನ್ನುವಂತಹ ಆರೋಪ. ಜೊತೆಗೆ ನಾನು ಬಡವರಿಗಾಗಿ ತಂದಂತಹ ಕಲ್ಯಾಣ ಯೋಜನೆಗಳನ್ನ ಬಿಜೆಪಿಯವರು ವಿರೋಧಿಸಿದ್ರು, ಜೆಡಿಎಸ್ ಅವರು ವಿರೋಧಿಸಿದ್ರು. ನನ್ನ ಒಂದು ಅಭಿವೃದ್ಧಿಯನ್ನ ಸಹಿಸಲಾರದೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಹೈಕೋರ್ಟ್ ನ ಆದೇಶ ಬಂದಿದೆ, ಅದರ ವಿರುದ್ಧ ನ್ಯಾಯಾಂಗ ಹೋರಾಟವನ್ನ ನಾನು ಮುಂದುವರಿಸ್ತೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಮುಂದೆ ಯಾವ ರೀತಿಯಾಗಿ ಕಾನೂನಿನ ಹೋರಾಟ ಇರಬೇಕು ಅನ್ನುವಂಥದ್ದು, ಯಾವ ರೀತಿ ಹೋರಾಟವನ್ನ ರೂಪಿಸಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳುವಂಥದ್ದು. ಜೊತೆಗೆ ನನಗೆ ಕಾನೂನಿನಲ್ಲಿ ವಿಶ್ವಾಸವಿದೆ, ಈ ಒಂದು ಆರೋಪದಿಂದ ನಾನು ಮುಕ್ತವಾಗಿ ಹೊರಬರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ. ನನ್ನ ರಾಜೀನಾಮೆ ಕೇಳುವಂತಹ ವಿಪಕ್ಷಗಳು ಬಡವರ ಕಲ್ಯಾಣ ಅಭಿವೃದ್ಧಿಯನ್ನು ವಿರೋಧಿಸಿದ್ರು ಅನ್ನುವಂತಹ ಆರೋಪವನ್ನ ಮಾಡುವ ಮೂಲಕ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಸಿಎಂ ಅವರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ತಮ್ಮ ಮಾಧ್ಯಮ ಹೇಳಿಕೆ ಪ್ರಕಟಣೆಯಲ್ಲಿ ನಾನು ಕಾನೂನು ಹೋರಾಟವನ್ನ ಮುಂದುವರಿಸ್ತೀನಿ, ಹಾಗೆ ಈ ಒಂದು ಕಾನೂನು ಹೋರಾಟದಲ್ಲಿ ನನಗೆ ಗೆಲುವು ಸಿಗುವಂತಹ ವಿಶ್ವಾಸ ಇದೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ಸಿಎಂ ಅವರು ತಿಳಿಸಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ. ಕಾನೂನು ಮತ್ತು ಸಂವಿಧಾನದಲ್ಲಿ ನನಗೆ ನಂಬಿಕೆ ಇದೆ, ಈ ಹೋರಾಟದಲ್ಲಿ ಅಂತಿಮವಾಗಿ ಸತ್ಯಕ್ಕೆ ಜಯ ಲಭಿಸುತ್ತೆ ಅನ್ನುವಂತಹ ವಿಶ್ವಾಸವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ.